ನಮಸ್ತೆ ರೈತರೇ, ನೀವು ಕೇಳ್ತಿದ್ರಲ್ಲ ನಮ್ಗೆ ಯಾವ್ದಾದ್ರು ರೇನ್ ಗನ್ಗಳಲ್ಲಿ ಅಡ್ಜಸ್ಟ್ಮೆಂಟ್ ಹೆಂಗ್ ಮಾಡೋದು, ಅರ್ಧ ಹೊಡೆಯೋದು, ಫುಲ್ ಹೊಡೆಯೋದು, ಅಕ್ಕಪಕ್ಕ ಜಮೀನ್ಗೆ ಹೋಗದೆ ಇರಂಗೆ. ಇಲ್ಲಾಂದ್ರೆ ನಾವೇ ಮಲ್ಟಿ ಕ್ರಾಪಿಂಗ್ ಮಾಡ್ತಿದೀವಿ, ಸಪ್ರೇಟ್ ಅಡಿಕೆ ಗಿಡ, ತೆಂಗು ಗಿಡ ಎಲ್ಲದಕ್ಕೂ ಬೇರೆ ಬೇರೆ ರೇನ್ ಗನ್ಗಳು ಇನ್ಸ್ಟಾಲ್ ಮಾಡಿಸ್ತೀವಿ ಅಂತ ನೋಡಿ. ರೇನ್ ಗನ್ಗಳಲ್ಲಿ ಇದು ನೋಡಿ, ರಾಡ್ ಬಿಚ್ಚಿನೇ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿಸ್ತೀನಿ. ಇದು ನಿಮ್ಗೆ ಸಿಂಗಲ್ ನಾಸಲ್ ಮತ್ತೆ ಡಬಲ್ ನಾಸಲ್ ಎರಡು ರಿಕ್ವೈರ್ಮೆಂಟ್ ಒಂದ್ರಲ್ಲೇ ಬಂದ್ಬಿಡುತ್ತೆ ನೋಡಿ. ಇದರಲ್ಲಿ ನಿಮಗೆ ಕೆಳಗಡೆ 2 ಸ್ಪ್ರಿಂಗ್ ಟೈಪ್ ಈ ಥರ ಬರುತ್ತೆ. ಇದನ್ನ ನೀವು ಫಸ್ಟ್ ಒಂದು ಪಾಯಿಂಟ್ನ ಹೇಗೆ ಬೇಕು, ಯಾವ ಕಡೆ ಸೈಡ್ ಸ್ಟಾರ್ಟಿಂಗ್ ಆಗಬೇಕು, ಸ್ಟಾರ್ಟಿಂಗ್ ಪಾಯಿಂಟ್ನ ಲಾಕ್ ಮಾಡ್ಕೊಳ್ಳಿ. 2 ನಾಸಲಲ್ಲಿ ನೋಡಿ, ಇದು ಲೆಫ್ಟ್ ಟು ರೈಟು, ರೈಟ್ ಟು ಲೆಫ್ಟು. ಅದು ನಿಮಗೆ ಅಡ್ಜಸ್ಟ್ಮೆಂಟ್ ಮಾಡಿದಾಗ ಮಾತ್ರ ಕೆಲಸ ಬರೋದು. ಅದನ್ನ ನೀವು ಮಾಡಬೇಕಾದ್ರೆ ನೋಡಿ, ಫಸ್ಟ್ ಸ್ಟಾರ್ಟಿಂಗ್ ಎಲ್ಲಿಂದ ಆಗಬೇಕು ಅಲ್ಲಿಗೊಂದು ಪಾಯಿಂಟ್ನ ಲಾಕ್ ಮಾಡ್ಕೊಳ್ಳಿ. ನಾವು ನಿಮ್ಗೆ ಹೆಂಗೆ ತೋರಿಸ್ತಾ ಇದ್ದೀವಿ ವಿಡಿಯೋಲಿ ನೋಡ್ಬೋದು. ಇದು ಕೆಳಗಡೆ 2 ಸ್ಪ್ರಿಂಗ್ ಇದೆಯಲ್ಲ, ಒಂದು ಸ್ಪ್ರಿಂಗ್ನ ಫಸ್ಟ್ ಮೇಲೆ ಎತ್ಕೊಂಡು ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಸ್ಟಾರ್ಟಿಂಗ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಸೇಮ್ ಇದೇ ಟೈಪು ಈ ಕಡೆ ಹೆಂಗೆ ಲಾಕ್ ಮಾಡ್ತೀರಾ, ಮುಂದ್ಗಡೆ ಎಷ್ಟು ದೂರ ಹೋಗ್ಬೇಕು ಇಲ್ಲ ಎಷ್ಟು ರೇಂಜಲ್ಲೇ ಕವರ್ ಮಾಡಬೇಕು ಅಷ್ಟಕ್ಕೆ ಆ ಕಡೆ ಸೈಡು ಲಾಕ್ ಮಾಡ್ಕೊಳ್ಳಿ. ಅದನ್ನ ಅವಾಗ ಮಾತ್ರ ಅದು ಇಷ್ಟೇ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ತಿರ್ಗಾ ಅಲ್ಲಿಗೆ ಒಂದು ಆಫ್ ಆಗುತ್ತೆ. ಮತ್ತು ಇದು ನೋಡಿ, ಇದರಲ್ಲಿ ಫಾಸ್ಟು ಮತ್ತು ಸ್ಲೋ ಒಂದೇ ರೇನ್ ಗನ್ನಲ್ಲಿ ಮಾಡ್ಬೋದು. ಆ ಥರ ಮಾಡೋಕ್ಕೆ ನೀವು ಫಸ್ಟು 2 ನಾನು ಫ್ರೀ ಬಿಟ್ಬಿಡಿ. ಕೆಳಗಡೆ 2 ಸ್ಕ್ರೂಗಳು ನೀವು ಯಾವ ಟೈಟ್ ಮಾಡಿರ್ತೀರ ಅದು 2 ಫ್ರೀ ಆದಮೇಲೆ ಇದು ಮೇಲ್ಗಡೆ ಸ್ವಲ್ಪ ಮಾತ್ರ ಹಿಂಗೆ ಬಂತು ಅಂದರೆ ಫಾಸ್ಟ್ ಆಕ್ಟಿವೇಟ್ ಆಗಿದೆ, ಫಾಸ್ಟ್ ಮೋಡು. ಇಲ್ಲ ನಿಮಗೆ ಸ್ಲೋ ಮೋಡ್ ಆಕ್ಟಿವೇಟ್ ಮಾಡಬೇಕಾದ್ರೆ ಇದನ್ನ ಹಿಂಗೆ ಲೆಫ್ಟ್ಗೆ ಜರುಗಿಸ್ಕೊಳ್ಳಿ, ಸ್ಲೋ ಮೋಡ್ ಆಕ್ಟಿವೇಟ್ ಆಗುತ್ತೆ. ಮತ್ತು ಇದರಲ್ಲಿ ನಿಮಗೆ ಬಾಕ್ಸಿಂದ ಓಪನ್ ಮಾಡಿ ತೋರಿಸಿದಾಗ ನಾಸಲ್ ಗೊತ್ತಾಗುತ್ತೆ. ಇದರಲ್ಲಿ ನೋಡಿ, ಇದು ಸ್ಕ್ರೂಗಳು ನಿಮಗೆ ಅಕಸ್ಮಾತ್ ರೇನ್ ಗನ್ 50 ಅಡಿ ಹೋಯ್ತೈತೆ, ನಿಮ್ಗೆ 50 ಅಡಿ ಬೇಡ 40 ಅಡಿನೇ ಸಾಕು ಅಂದಾಗ ಅದು. ಮತ್ತು ಕೆಳಗಡೆ ಸ್ಕ್ರೂ ಅಲ್ಲಿ ಒದ್ದೆ ಆಯ್ತಿಲ್ಲ, 5 ಅಡಿ 10 ಅಡಿಲೂ ಬೆಳೆ ಹಾಕಿದ್ದೀವಿ ಕೆಳಗೆ, ಅಲ್ಲಿ ಆಯ್ತಿಲ್ಲ ಅಂದರೆ ಸ್ಕ್ರೂನ ಟೈಟ್ ಮಾಡ್ಕೊಳ್ಳಿ, ಅದರಲ್ಲಿ ಕೆಳಗೇನೂ ಟೈಟ್ ಆಗುತ್ತೆ. ಮತ್ತು ಇದರಲ್ಲಿ ನಾಸಲ್ಗಳು ನೋಡಿ, ಬಾಕ್ಸಲ್ಲಿ ನಿಮ್ಗೆ ತೆಗೆದು ತೋರಿಸ್ತೀವಿ, ಅವಾಗ ನಾಸಲ್ಗಳಲ್ಲೂ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ಬಿಡುತ್ತೆ ನಿಮಗೆ. ನಾಸಲ್ಗಳಲ್ಲಿ ಮಾಡ್ತೀರಾ ಅಂದರೆ ನಿಮಗೆ ಒಂದು ಬಾಕ್ಸಲ್ಲಿ 1 ಜೆಟ್ಟು 2 ನಾಸಲ್ಲು. ಮತ್ತು ಒಬ್ಬರೊಬ್ರು ಮಕ್ಕಳಿಂದ ದೂರ ಮಡಗಿ ಒಳಗಡೆ ಮಾಯ್ಶ್ಚರೈಸ್ ಬರುತ್ತೆ, ಒಳಗಡೆ ಅದು ಮಾಯ್ಶ್ಚರ್ ಆಗಬಾರ್ದು, ರಸ್ಟಿಂಗ್ ಬರಬಾರ್ದು ಅಂತ ಒಂದು ಪ್ಯಾಕೆಟ್ ಕೊಡ್ತಾರೆ, ಅದನ್ನ ಮಾತ್ರ ಮಕ್ಕಳಿಂದ ದೂರ ಮಡಗಿ. ಮತ್ತು ನೋಡಿ, 1 ಜೆಟ್ಟು 2 ನಾಸಲ್ಗಳು. ಈ ನಾಸಲ್ಗಳಲ್ಲಿ ಒಂದಂತೂ ನಾಸಲ್ ಫಿಟ್ ಆಗಿರುತ್ತೆ, ಮೀಡಿಯಮ್ ಎಲ್ಲ ಪ್ರತಿಯೊಂದು ಜೆಟ್ಟಲ್ಲೂ ಮೀಡಿಯಮ್ ಸೈಜ್ ಇನ್ಸ್ಟಾಲ್ ಆಗಿರುತ್ತೆ. ಇದರಲ್ಲಿ ಇನ್ನೊಂದು ಸ್ಮಾಲ್ ಸೈಜ್ ಬರುತ್ತೆ, ನೋಡ್ಬೋದು ನೀವು ಗ್ಯಾಪು ಎಲ್ಲದರಲ್ಲಿ ಗ್ಯಾಪ್ಗಳ ವ್ಯತ್ಯಾಸ ಪ್ರತಿಯೊಂದು ಗೊತ್ತಾಗ್ಬಿಡುತ್ತೆ. ಮತ್ತು ಇದು ಬಿಗ್ ಒನ್ನು 3 ಒಂದರಲ್ಲೇ ಬರುತ್ತೆ, 10, 12, 14 1/4 ಇಂಚಲ್ಲಿ. ಮತ್ತು ರೇನ್ ಗನ್ಗಳಲ್ಲಿ ನೀವು ಹಿಂಗೆ ಹೊಡೆದ್ಬಿಟ್ಟು ನೋಡಿ, ಮುಂದೆ ಜರ್ಗ್ತಿದೆ ಅಂದರೆ ರೇನ್ ಗನ್ಗಳು ಯಾವುದು ಕಂಪ್ಲೇಂಟ್ ಇರಲ್ಲ, ಈ ಟೈಪ್ ಹೊಡೆಯುತ್ತೆ. ನಿಮಗೆ ಮಲ್ಟಿ ಸ್ಟ್ಯಾಂಡ್ ಬೇಕಂದ್ರೆ ಮಲ್ಟಿ ಸ್ಟ್ಯಾಂಡು, ಫುಲ್ ಬೇಕಂದ್ರೆ ಫುಲ್ಲು, ಪ್ರತಿಯೊಂದು ಸಿಗ್ಬಿಡುತ್ತೆ. ಮೇಲ್ ಕೊಟ್ಟಿರೋ ನಂಬರ್ ಮೇಲೆ ಬರೀ ನೀವು ವಾಟ್ಸಪ್ ಮಾಡಿ, ನಾವು ಪ್ರತಿಯೊಂದು ಡೀಟೇಲ್ಸ್ ಅಲ್ಲೇ ಕೊಡ್ತೀವಿ. ಪೂಜಾ ಹಾರ್ಡ್ವೇರ್, ಹಂಪಾಪುರ, HD ಕೋಟೆ ತಾಲೂಕು, ವೇರ್ ಹೌಸೇ ಇದೆ ನಮ್ಮದು.